ನೋಡಿ, ಸಮಾಜದಲ್ಲಿ ಎಂತೆಂಥ ಜನ ಇರ್ತಾರೆ, ಅವರ ಬೇಡಿಕೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊಸೆ ಒಬ್ರು ಹರಕೆ ಕಟ್ಕೊಂಡಿದ್ದಾರೆ, ಅತ್ತೆ ಬೇಗ ಸಾಯ್ಲಿ ಅಂತ. ಯಾವ ರೀತಿ ಹರಕೆ ಕಟ್ಕೊಂಡಿದ್ದಾರೆ, ಎಲ್ಲಾಗಿರುವಂತಹ ಘಟನೆ, ಆ ಸ್ಟೋರಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅತ್ತೆ ಬೇಗ ಸಾಯ್ಬೇಕು ಅಂತ ಹರಕೆ ಹೊತ್ತಿದ್ದಾರೆ ಸೊಸೆ. 50 ರೂಪಾಯಿ ನೋಟಿನ ಮೇಲೆ ಬರೆದು ಕಾಣಿಕೆ ಅರ್ಪಿಸಿದ್ದಾರೆ. ಕಲಬುರಗಿಯ ದತ್ತಾತ್ರೇಯ ಹುಂಡಿಗೆ ಕಾಣಿಕೆ ಹಾಕಿರೋದು. ಕೆಲ ದಿನಗಳ ಹಿಂದೆ ನಡೆದಂತಹ ಹುಂಡಿ ಎಣಿಕೆ ಕಾರ್ಯದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ನೋಟಿನ ಮೇಲೆ ಅತ್ತೆ ಬೇಗ ಸಾಯ್ಲಿ ಅಂತ ಬರಹ ಇರೋದು ಕಂಡು ಆಶ್ಚರ್ಯಕ್ಕೊಳಗಾಗಿದ್ದಾರೆ ಕೆಲವರು. ಕೆಲ ದಿನಗಳ ಹಿಂದೆ ಹುಂಡಿ ಎಣಿಕೆ ಕಾರ್ಯ ಆಗಿತ್ತು. ಅದರಲ್ಲಿ 50 ರೂಪಾಯಿ ನೋಟಿನ ಮೇಲೆ ಸೊಸೆಯೊಬ್ರು ಅತ್ತೆ ಬೇಗ ಸಾಯ್ಲಪ್ಪ ಅಂತ ಬರ್ದಿರುವ ಒಂದು ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಇದೇ 50 ರೂಪಾಯಿ ನೋಟು ನೋಡಿ, ನಮ್ಮ ಅತ್ತೆ ಬೇಗ ಸಾಯ್ಲಿ ಸ್ವಾಮಿ ಅಂತ ಕೆಳಗಡೆ ಬರ್ದಿರೋದು, ಮಾರ್ಕ್ ಮಾಡಿ ಬೇರೆ ತೋರಿಸ್ತಾ ಇದೀವಿ. ಎಂತೆಂತ ಹರಕೆ ಇರುತ್ತೆ ನೋಡಿ. ಸೊಸೆಯ ಬೇಡಿಕೆ ಇದು, ಅತ್ತೆ ಬೇಗ ಸಾಯ್ಬೇಕು ಅನ್ನೋದು. ಮೋಸ್ಟ್ಲಿ ಮನೆಯಲ್ಲಿ ಏನೋ ಕಾಟ ಕೊಟ್ಟಿರ್ಬೇಕು, ಆದ್ರೆ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದಾರೆ. ಅವ್ರಿಗೇನು ಹೇಳಕ್ಕಾಗಲ್ವಲ್ಲ, ಹರಕೆ ಹೊತ್ತು ಸ್ವಾಮಿ ದಯವಿಟ್ಟು ಅವ್ರನ್ನ ದೂರ ಮಾಡ್ಬಿಡು, ಸಾಯಿಸ್ಬಿಡು ಅಂತೆಲ್ಲ ಹರಕೆ ಕಟ್ಕೊಂಡು 50 ರೂಪಾಯಿ ನೋಟಿನ ಮೇಲೆ ಬರೆದು ಅದನ್ನ ಕಾಣಿಕೆ ಹಾಕಿದ್ದಾರೆ.